state of the matter is having a highest kinetic state of the matter is having a highest kinetic energy. ಹೌದಾ? ಈ ಕೆಳಗಿನ ನೋಡಿದಾಗ ಗ್ಯಾಸ್, ಸಾಲಿಡ್, ಲಿಕ್ವಿಡ್, ಪ್ಲಾಸ್ಮಾ ಯಾವ್ದು ಮ್ಯಾಟರ್ ಆಫ್ ದ ಸ್ಟೇಟ್ ಅಲ್ಲಿ ಅತ್ಯಂತ ಜಾಸ್ತಿ ಏನಪ್ಪಾ ಅಂದ್ರೆ ಕೈನೆಟಿಕ್ ಎನರ್ಜಿ ಹೊಂದದ ಹೇಳಬಿ? ರಾಂಗ್ ಆನ್ಸರ್. ಮಬ್ಬಗಳ ಮಬ್ಬ ಸಾಲಿಡ್ ನ ಹೀಟ್ ಮಾಡಿದಾಗ ಏನಾಗ್ತದ? ಲಿಕ್ವಿಡ್ ಆಗ್ತದ. ಲಿಕ್ವಿಡ್ ಹೀಟ್ ಮಾಡಿದಾಗ ಅದು ಗ್ಯಾಸ್ ಆಗ್ತದ. ಗ್ಯಾಸ್ ಅನ್ನ ಹೀಟ್ ಮಾಡಿದಾಗ ಏನಾಗ್ತದ? ಪ್ಲಾಸ್ಮಾ. ಅಂದ್ರೆ ಹೈಯೆಸ್ಟ್ ಕೈನೆಟಿಕ್ ಎನರ್ಜಿ ಎಲ್ಲದ ಒಬ್ರ ಅಂದ್ರೆ ಎಲ್ಲಾರು ಅನ್ಕೋತ್ ಕೊಡುದು. ಆದ್ರೆ ಆನ್ಸರ್ ಏನದ? ಪ್ಲಾಸ್ಮಾ. ಅರ್ಥ ಆಯ್ತು ಇಲ್ಲೋ? ನೆಕ್ಸ್ಟ್ ನೋಡ್ರಿ, ದ ಕಂಪ್ರೆಸಿಬಿಲಿಟಿ ಆಫ್ ಗ್ಯಾಸಸ್ ಈಸ್ ಡ್ಯೂ ಟು ಗ್ಯಾಸಸ್ ಗಳು ಕಂಪ್ರೆಸ್ ಆಗ್ತಾವ. ಕಂಪ್ರೆಸ್ ಆಗ್ಲಿಕ್ಕೆ ಕಾರಣ ಏನ್ರಿ? ರಿಜಿಡ್ ಸ್ಟ್ರಕ್ಚರ್ ಸರ್, ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದರಿ, ಲಾರ್ಜ್ ಇಂಟರ್ಮೊಲಿಕ್ಯುಲರ್ ಸ್ಪೇಸ್ ಅದರಿ, ಫಿಕ್ಸ್ಡ್ ವ್ಯಾಲ್ಯೂಮ್ ಅದ. ಆನ್ಸರ್ ಏನು? ಸಿಂಪಲ್. ಮೊಲಿಕ್ಯೂಲ್ಸ್ ನೋಡಿ ಏನಪ್ಪಾ ಅಂದ್ರೆ ಗ್ಯಾಸಿಯಸ್ ಮೊಲಿಕ್ಯೂಲ್ಸ್ ನೋಡಿ ಏನಪ್ಪಾ ಅಂದ್ರೆ IMS ಏನದರಿ? ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ. ಅರ್ಥ ಆಯ್ತಲ್ಲ? ಆ ಕಾರಣಕ್ಕಾಗಿ ಇದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಹೇಳ್ರಿ, ವಿಚ್ ಪ್ರೊಸೆಸ್ ಈಸ್ ಯೂಸ್ ಫಾರ್ ಸಪರೇಷನ್ ಆಫ್ ಮಿಕ್ಸ್ಚರ್ ಆಫ್ ಸಾಲ್ಟ್ ಅಂಡ್ ಅಮೋನಿಯಂ ಕ್ಲೋರೈಡ್? ಅಲ್ಲ, ಅಮೋನಿಯಂ ಕ್ಲೋರೈಡ್ ಮತ್ತು ಸಾಲ್ಟ್ ಮಿಕ್ಸ್ಚರ್ಸ್ ಅನ್ನ ಹೆಂಗ್ ಸೆಪರೇಟ್ ಮಾಡುವುದು? ದಿಸ್ ಈಸ್ ಆಸ್ಕ್ಡ್ ಇನ್ ಪ್ರೀವಿಯಸ್ SSR ಎಕ್ಸಾಮ್. ಡೈರೆಕ್ಟ್ ಆಗಿ ಬಂದಂತ ಪ್ರಶ್ನೆ ಹೇಳ್ಬೇಕು. ಯಾವ ಸ್ಟೆಪ್ ನೋಡ್ರಿ? ಫಸ್ಟ್ ಸಬ್ಲಿಮೇಷನ್ ಅದ ಸರ್, ಡಿಸ್ಟಿಲೇಷನ್ ಅದ ರೀ, ಕ್ರೋಮ್ಯಾಟೋಗ್ರಫಿ ಅದ ರೀ, ಫಿಲ್ಟ್ರೇಷನ್ ಅದ. ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಎರಡು ಏನಪ್ಪಾ ಅಂದ್ರೆ ಸಿಮಿಲರ್ ಕಾಣ್ತಾರೆ. ಗ್ರಾನ್ಯುವಲ್ ಸೈಜು ಸೇಮ್ ಅದ. ಅರ್ಥಲಿತಲ್ಲ? ನೀರಲ್ಲಿ ಕರಗ್ತಾವ್. ಸಪರೇಟ್ ಹೆಂಗ್ ಮಾಡೋರಪ್ಪಿ? ಅದ ಫಿಲ್ಟ್ರೇಷನ್ ಈಸ್ ಯೂಸ್ಡ್ ವೆನ್ ದ ಪಾರ್ಟಿಕಲ್ ಸೈಜ್ ಇಸ್ ಡಿಫರೆಂಟ್. ಪಾರ್ಟಿಕಲ್ ಸೈಜ್ ಬೇರೆ ಬೇರೆ ಇದ್ದಾಗ ಮಾತ್ರ ನಾವು ಫಿಲ್ಟ್ರೇಷನ್ ನ ಯೂಸ್ ಮಾಡ್ತೀವಿ. ಕ್ರೋಮ್ಯಾಟೋಗ್ರಫಿ ಏನ್ ಮಾಡ್ತೀವಿ? ಡಿಫರೆಂಟ್ ಸಾಲ್ಯುಬಿಲಿಟಿ ಇದ್ದಾಗ ಯೂಸ್ ಮಾಡ್ತೀವಿ. ಎರಡು ಸೇಮ್ ರೀತಿ ಸಾಲ್ಯುಬಲ್ ಅವ. ಡಿಸ್ಟಿಲೇಷನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವ್ರಿ? ಫಾರ್ ಸಪರೇಷನ್ ಆಫ್ ಅ ಲಿಕ್ವಿಡ್ ಅಂಡ್ ಲಿಕ್ವಿಡ್ ಮಿಕ್ಸ್ಚರ್. ಎಂತ ಲಿಕ್ವಿಡ್ಸ್ ನೋಡ್ರಿ? ಮಿಸಿಬಲ್ ಆರ್ ಇನ್ಮಿಸಿಬಲ್? ಮಿಸಿಬಲ್ ಲಿಕ್ವಿಡ್ಸ್. ಮಿಸಿಬಲ್ ಲಿಕ್ವಿಡ್ಸ್ ಅಂದ್ರೆ ಯಾವ ಲಿಕ್ವಿಡ್ಸ್ ಗಳು ಕೂಡ್ತಾವ ಅದು ಮಿಸಿಬಲ್ ಆಗ್ತದ. ಯಾವ್ದು ಕೂಡಂಗಿಲ್ಲ ಇನ್ಮಿಸಿಬಲ್. ಗಿವ್ ಎಕ್ಸಾಂಪಲ್ ಆಫ್ ಇನ್ಮಿಸಿಬಲ್ ಲಿಕ್ವಿಡ್. ಕಾಲ್ ಕೇಳ್ಬಿಡೋಪಿ. ಶಿವ ಕೂತಂಗ್ ಕೂತ್ರ ಹೆಂಗ್? ಗಿವ್ ಎಕ್ಸಾಂಪಲ್ ಆಫ್ ಮಿಸಿಬಲ್ ಲಿಕ್ವಿಡ್ಸ್, ಇಮ್ಮಿಸಿಬಲ್ ಲಿಕ್ವಿಡ್ಸ್. ವಾಟರ್ ಮತ್ತು ವಾಟರ್ ಅಂಡ್ ಮಿಲ್ಕ್ ಆರ್ ಮಿಸ್ಸಿಬಲ್. ಎರಡು ಕೂಡ್ತಾವ. ಕೂಡ್ಲಾರ್ದ್ ಬೇಕು ನನ್ಗ. ವಾಟರ್ ಅಂಡ್ ಆಯಿಲ್ ಸಿಂಪಲ್, ವೆಟ್ ವಾಟರ್ ಇರ್ತಲ್ಲ ಎಲ್ಲ. ಸೊ ಇಮಿಸಿಬಲ್ ಲಿಕ್ವಿಡ್ಸ್ ಕೂಡ ಆಗ್ತಾವ. ಸೊ ಡಿಸ್ಟಿಲೇಷನ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಲಿಕ್ವಿಡ್ ಅಂಡ್ ಲಿಕ್ವಿಡ್ ವಿಚ್ ಆರ್ ಮಿಸ್ಸಿಬಲ್ ಇನ್ ನೇಚರ್. ಹೌದಾ? ಏನವರು ಇವು? ಮಿಸ್ಸಿಬಲ್ ನೇಚರ್ ನ ಹೊಂದಿರ್ತಾವ. ಸೊ ಆನ್ಸರ್ ಏನಪ್ಪಿ? ಸೊ ಸಬ್ಲಿಮೇಷನ್. ಸಬ್ಲಿಮೇಷನ್ ಅಲ್ಲಿ ಅಮೋನಿಯಂ ಕ್ಲೋರೈಡ್ ಸಬ್ಲಿಮೇಬಲ್ ಅದ. ಹೇಳ್ಬಿಟ್ಟಿರಲಿಲ್ಲ ನಿಮ್ಗ. ಏನ್ ಹೇಳಿನಪ್ಪಿ? ಅಮೋನಿಯಂ ಕ್ಲೋರೈಡ್ ಅನ್ನ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಏನದ? ವಿಚ್ ಸ್ಟೇಟ್ ಆಫ್ ಮ್ಯಾಟರ್ ಹ್ಯಾಸ್ ದ ಲೀಸ್ಟ್ ಇಂಟರ್ಮೊಲಿಕ್ಯುಲರ್ ಸ್ಪೇಸ್? ಹೇಳ್ಬೇಕು ಜಲ್ದಿ. ಬೋಸ್ ಕಂಡೆನ್ಸೇಟ್, ಸಾಲಿಡ್. ಎರಡು ಸರಿಯಾದ ಉತ್ತರ ಆಗ್ತಾವ. ಬಟ್ ಜಾಸ್ತಿ ಸ್ಟ್ರೆಸ್ ಕಡಿಮೆ ಇರ್ತದ್ರಿ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್. ಕೈ ಕಟ್ಬಿಡೋ. ಅರ್ಥದಲ್ಲ? ಸೊ ಅದು ಸರಿಯಾದ ಉತ್ತರ ಐತ್ರಿ. ನೆಕ್ಸ್ಟ್ ನೋಡ್ರಿ, ಅ ಸಬ್ಸ್ಟೆನ್ಸ್ ದಟ್ ಕ್ಯಾನ್ ಫ್ಲೋ ಈಸ್ ನೋನ್ ಆಸ್ ಅ. ಯಾವ್ದು ಸಬ್ಸ್ಟೆನ್ಸ್ ಫ್ಲೋ ಆಗ್ಬಹುದು? ಹೌದಾ? ಯಾವ್ದು ಸಬ್ಸ್ಟೆನ್ಸ್ ಫ್ಲೋ ಆಗೋದಕ್ಕೆ ಏನಂತ ಕರಿತೀವಿ ಹೇಳ್ರಿ? ಅ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಫ್ಲೋ ಈಸ್ ಕಾಲ್ಡ್ ಆಸ್ ವಾಟ್? ಕ್ರಿಸ್ಟಲ್. ತಪ್ಪ್ರಿ. ಗ್ಯಾಸ್ ಅಲ್ಲ, ಸಾಲಿಡ್ ಅಲ್ಲ, ಫ್ಲೂಯಿಡ್. ನೋಡ್ರಿ, ಫ್ಲೂಯಿಡ್ ಈಸ್ ಕಂಪ್ರೈಸಿಂಗ್ ಆಫ್ ಅ ಲಿಕ್ವಿಡ್ ಅಂಡ್ ಗ್ಯಾಸ್. ಬರೀ ನಮ್ಗೇನ್ ಅನ್ಸೋದು? ಫ್ಲೂಯಿಡ್ ಅಂದ್ರೆ ಲಿಕ್ವಿಡ್ ಅನ್ಸೋದು. ತಪ್ಪಿ. ಲಿಕ್ವಿಡ್ಗೂ ನಾವು ಫ್ಲೂಯಿಡ್ ಅನ್ಬೋದು, ಗ್ಯಾಸಿಗೂ ನಾವು ಫ್ಲೂಯಿಡ್ ಅನ್ಬೋದು. ಫ್ಲೂಯಿಡ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಫ್ಲೋ. ಸೊ ಸರಿಯಾದ ಉತ್ತರ ಇದಾಗ್ತದೆ. ನೆಕ್ಸ್ಟ್ ನೋಡ್ರಿ, ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಇಸ್ ಫಾರ್ಮ್ಡ್ ಆಟ್. ವೆರಿ ಗುಡ್. ಹೇಳ್ಬೇಕು. ಸ್ವಲ್ಪ ಮುಂದ್ ಬಾ. ಸ್ವಲ್ಪ ಮುಂದ್ ಬಾ. ನೀ ಮುಂದ್ ಬಾ ಸ್ವಲ್ಪ. ನೀನ್ ಸ್ವಲ್ಪ ಸರಿ. ನಿನಗೆ ಕಾಣತಿಲ್ಲ. Bose-Einstein condensate is a fifth state of matter. Plasma is present at a very high temperature.
ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್. ಇದು ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್. ಹೆಂಗ್ ಫಾರ್ಮ್ ಆಗ್ತದಪ್ಪ ಇದು? ಆಪ್ಷನ್ ನೋಡ್ರಿ, ವೆರಿ ಹೈ ಪ್ರೆಷರ್ ಸರ್, ವೆರಿ ಹೈ ಟೆಂಪರೇಚರ್, ರೂಮ್ ಟೆಂಪರೇಚರ್, ನಿಯರ್ ಅಬ್ಸಲ್ಯೂಟ್ ಝೀರೋ. ಆನ್ಸರ್ ಏನ್ರಿ? ಅರೆ ರೂಮ್ ಟೆಂಪರೇಚರ್ ಇದು ಫಾರ್ಮ್ ಆಗುದಿಲ್ಲ, ರೂಮ್ ಟೆಂಪರೇಚರ್ ಫಾರ್ಮ್ ಆಗುದಿಲ್ಲ. ಹೈ ಟೆಂಪರೇಚರ್ ನಮ್ಗೆ ಏನದಪ್ಪಿ, ಏನದರಿ? ಪ್ಲಾಸ್ಮಾ ಅದ. ವೆರಿ ಹೈ ಪ್ರೆಷರ್ ಲೇ ಯಾವ್ದು ರೀತಿ ಬದಲಾವಣೆಗಳು ಆಗುದಿಲ್ಲ ಇಲ್ಲಿ. ಹೌದಾ? ಆನ್ಸರ್ ಏನ್ರಿ? ಅಬ್ಸಲ್ಯೂಟ್ ಝೀರೋ. ಯಾವಾಗ ನಾವು ಸಾಲಿಡ್ ಅನ್ನ ತಗೊಂಡ ಅದ್ರ ಟೆಂಪರೇಚರ್ ನ ಕಡಿಮೆ ಮಾಡ್ತೀವಿ, ಅವಾಗ ಏನ್ ಸಿಗ್ತದಪ್ಪಿ? -273 ಡಿಗ್ರಿ ಸೆಲ್ಸಿಯಸ್ ಗ ಆರ್ 0 ಕೆಲ್ವಿನ್ ಓಕೆಗ ಸಾಲಿಡ್ ಏನಾಗ್ಬಿಡ್ತದಪ್ಪಿ? BC ಆಗಿ ಕನ್ವರ್ಟ್ ಆಗ್ತದೆ. ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್. ಅರ್ಥ ಆಯ್ತು ಎಲ್ಲರಿಗೂ? ವೆರಿ ಲೋ ಟೆಂಪರೇಚರ್ ಗ BC, ವೆರಿ ಹೈ ಟೆಂಪರೇಚರ್ ಗ ಪ್ಲಾಸ್ಮಾ. ನೆಕ್ಸ್ಟ್ ನೋಡಿ, ವಿಚ್ ಪ್ರೋಸೆಸ್ ಈಸ್ ಎಕ್ಸೋಥರ್ಮಿಕ್ ಇನ್ ನೇಚರ್? ಈ ಕೆಳಗಿನವುಗಳಲ್ಲಿ ಯಾವುದು ಎಕ್ಸೋಥರ್ಮಿಕ್ ಅದ? ಹೀಟ್ ಲಿಬರೇಟ್ ಆಗ್ಬೇಕು. ನೀವ್ ಹೇಳ್ರಿ, ಸಾಲಿಡ್ ಇಂದ ಲಿಕ್ವಿಡ್, ಲಿಕ್ವಿಡ್ ಇಂದ ಗ್ಯಾಸ್ ಅದ, ಗ್ಯಾಸ್ ಇಂದ ಲಿಕ್ವಿಡ್, ಲಿಕ್ವಿಡ್ ಇಂದ ಸಾಲಿಡ್. ಈಗ ನಾವು ಗ್ಯಾಸ್ ಇಂದ ಲಿಕ್ವಿಡ್ ಆಗ್ಬೇಕಂದ್ರೆ ಹೀಟ್ ಅಬ್ಸಾರ್ಬ್ ಆಗ್ತದ, ಹೀಟ್ ಲಿಬರೇಟ್ ಆಗ್ತದ? ಹಾ ರೀ, ಗ್ಯಾಸ್ ಟು ಲಿಕ್ವಿಡ್. ಫಾರ್ ಎಕ್ಸಾಂಪಲ್ ನಮ್ ಗುರುತಿರ ಎಕ್ಸಾಂಪಲ್, ಲಿಕ್ವಿಡ್ ಟು ಗ್ಯಾಸ್ ತಗೊಂಡು, ಲಿಕ್ವಿಡ್ ಟು ಗ್ಯಾಸ್. ಮುಖಕ್ಕೆ ನಾವು ನೀರ್ ಹಚ್ಕೋತೀವಿ, ನೀರ್ ಹಚ್ಕೊಂಡಾಗ ನೀರ್ ಇದ್ದಿದ್ದು ಏನದಪ್ಪ? ಇವಾಪರೇಟ್ ಆಗಿ ಗ್ಯಾಸ್ ಆಗಿ ಹೋಗ್ಬಿಡ್ತದ. ಅವಾಗ ನಮ್ಗೆ ಹೀಟ್ ತಂಪ ಅನಿಸ್ತದ, ಗರಂ ಅನಿಸ್ತದ? ಅಂದ್ರೆ ಹೀಟ್ ಅಬ್ಸಾರ್ಬ್ ಆಯ್ತು. ದಿಸ್ ಈಸ್ ವಿಚ್ ಕೈಂಡ್ ಆಫ್ ಅ ಪ್ರೊಸೆಸ್ ಅಪ್ ಇದು? ಎಂಡೋಥರ್ಮಿಕ್ और एक्सोथर्मिक? heat absorb ಆಯ್ತು, heat liberate ಆಯ್ತು? absorb ಆಯ್ತು. So process of turning solid to liquid and liquid to gas are what up? Endothermic. ಯಾವ reaction ಇವು? Endothermic. The process of turning of a gas to liquid, liquid to solid are exothermic. ಅರ್ಥ ಆಯ್ತಾ? So we have vaporization, we have boiling, we have melting and we have condensation. ಈ ಕೆಳಗಿನ ಹೋಗಲಿ ಯಾವುದು ಪ್ರೊಸೆಸ್ ಅಂತ ಹೇಳ್ಬೇಕಪ್ಪ? ಹೌದಾ? ಸೊ ವಿ ಹ್ಯಾವ್ ವಾಟ್ ಅಪಿ? ವೆಪರೈಸೇಷನ್ ಸರಿಯಾದ ಉತ್ತರ ಆಗ್ತದ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದ್ರ ವಿಚ್ ಈಸ್ ಮಾಸ್ ಇಂಡಿಪೆಂಡೆಂಟ್. ಹೌದಾ? ವಿಚ್ ಈಸ್ ಮಾಸ್ ಡಿಪೆಂಡೆಂಟ್. ನೆನ್ಪು ಇಟ್ಕೊಂಡ್ಬಿಡು. ಯಾವ್ದು ಪ್ರಾಪರ್ಟಿ ಇದು? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಬಂದ್ರ ಆನ್ಸರ್ ಏನಾಗ್ತದ್ರಿ? ಕರೆಕ್ಟ್ ಏನಾಗ್ತದ್ರಿ? ಮಾಸ್ ಆಗ್ತದ. ವಿಚ್ ಚೇಂಜ್ ಆಫ್ ಸ್ಟೇಟ್ ಇನ್ವಾಲ್ವ್ಸ್ ಎನರ್ಜಿ ಅಬ್ಸಾರ್ಪ್ಷನ್? ಪಠಣ ಹೇಳ್ಬೇಕು. ಎನರ್ಜಿ ಅಬ್ಸಾರ್ಪ್ಷನ್ ಅಂದ್ರೆ ಎಂಡೋಥರ್ಮಿಕ್ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ ಇದ್ರಿ? ಮೆಲ್ಟಿಂಗ್ ಅಲ್ಲಿ. ವೆರಿ ಗುಡ್. ಹೌದಾ ಇಲ್ಲ? ಆಗ ನೋಡಿದ್ರೆ ನೆನಪದಿಲ್ಲ ನಿಮ್ಗ? ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ಎಂಡೋಥರ್ಮಿಕ್. ಗ್ಯಾಸ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಸಾಲಿಡ್ ಏನಾಗ್ತದ್ರಿ? ಅದು ಏನಾಗ್ತದ? ಎಕ್ಸೋಥರ್ಮಿಕ್. ಉಲ್ಟಾ. ಅದ ಇದೇನಂದ್ರಿ? ನೆಕ್ಸ್ಟ್ ನೋಡ್ರಿ, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಲಿಕ್ವಿಡ್ ಇನ್ಕ್ರೀಸಸ್ ವಿತ್, ಇದು ಆಲ್ರೆಡಿ ಹೇಳಿದೆ ನಿನ್ನ. ಬಾಯ್ಲಿಂಗ್ ಪಾಯಿಂಟ್ is depending upon the atmospheric pressure as well as the impurity. ಹೌದಾ ಇಲ್ಲ? ಈಗ ನಾನ್ ಲೇ ಲದಾಖಿಗೆ ಹೋದೆಪ್ಪ ಅಂದ್ರ ರೈಸ್ 100 ಡಿಗ್ರಿ ಸೆಲ್ಸಿಯಸ್ ಜಲ್ದಿ ಕುಕ್ ಆಗುದಿಲ್ರಿ. 100 ಡಿಗ್ರಿ ಸೆಲ್ಸಿಯಸ್ ನೀರು ಬಾಯ್ಲ್ ಆಗುದಿಲ್ಲ. ಯಾಕೆ ಬಾಯ್ಲ್ ಆಗುದಿಲ್ಲ? ಅಲ್ಲಿ ತಮ್ಮ ಸಂಬಂಧ ಇಲ್ಲ, ಪ್ಲೀಸ್. ಪ್ರೆಷರ್ ಕಡಿಮೆ ಅದ. ಹ್ಯಾಂಗ್ ಮ್ಯಾಲ ಹೋಗ್ತೀರ ಹಂಗ್ ಪ್ರೆಷರ್ ಕಡಿಮೆ. ಲೇ ಲದಾಖ್ ಒಳಗ ಮ್ಯಾಕ್ಸಿಮಮ್ ಡೆತ್ ಆಗ್ತಾವ. ಅರ್ಥ ಅಲ್ಲಿದ? ಯಾಕ್ರಿ? ಅಡ್ಯಾಪ್ಟೇಷನ್ ಆಗ್ತಿರೋದಿಲ್ಲ. ಇಲ್ಲಿಂದ ಯಾರ ಸೋಲ್ಜರ್ ಹೋಗ್ಲಿ, ಯಾರ ಮಿನಿಸ್ಟರ್ ಹೋಗ್ಲಿ, ಮೊನ್ನೆ ಮೋದಿ ಹೋದಪ್ಪ ಅಂದ್ರೂ ಪೈಲ ಏನ್ ಮಾಡ್ತಾರ್ರಿ? ಒಂದ್ ಡೇ ಬೇಸ್ ಕ್ಯಾಂಪ್ ಹೋಗಿಡ್ತಾರ. ಅವ್ನಿಗೆ ಅವ್ನ ಬಾಡಿ ಅಡಾಪ್ಟ್ ಆಗ್ಬೇಕು ಆ ಲೋ ಪ್ರೆಷರ್. ಆಮೇಲೆ ಡೈರೆಕ್ಟ್ ಹೋಗ್ತಾರ. ಡೈರೆಕ್ಟ್ ಗೆ ಹೋಗ್ಬಿಟ್ರಪ್ಪ ಅಂದ್ರ ಅಲ್ಲಿಂದ ಸ್ವಲ್ಪ ಮ್ಯಾಲ ಹೋಗ್ಬಿಡ್ತಾರ. ಅರ್ಥ ಅಲ್ಲಿತ ನಿಮ್ಗ? ಏನ್ ತಿಳಿದ್ ನಿಮ್ಗ? ಅಟ್ ಹೈ ಅಲ್ಟಿಟ್ಯೂಡ್ ವಾಟ್ ಹ್ಯಾಪನ್ಸ್ ಟು ದ ಬಾಯ್ಲಿಂಗ್ ಪಾಯಿಂಟ್? ಡಿಕ್ರೀಸಸ್. ಪ್ರೆಷರ್ ಕುಕ್ಕರ್ ಅಲ್ಲಿ ರೈಸ್ ಜಲ್ದಿ ಕುಕ್ ಆಗ್ತದೆ. ಯಾಕೆ ಜಲ್ದಿ ಕುಕ್ ಆಗ್ತದ್ರಿ? ಪ್ರೆಷರ್ ಜಾಸ್ತಿ ಇದ್ದಾಗ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತದಪ್ಪಿ? 100 ಹೋಗಿ 105, 110 ಆಯ್ತು. ದ water which was boiling at 100 degrees Celsius now is going to retain a temperature of how much ಅಪ್ಪಿ? 110. 10 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಹಿಡ್ಕೋತದ. ಹೌದಾ ಇಲ್ಲ? ಸೊ ಅಂದ್ರೆ ರೈಸ್ ಜಲ್ದಿ ಕುಕ್ ಆಗ್ತದಿಲ್ಲ. ಸೊ ಹಿಯರ್ ವಾಟ್ ಡು ವಿ ಅಬ್ಸರ್ವ್? ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಲಿಕ್ವಿಡ್ increases with the increase in the pressure. ಇನ್ನೊಂದು ಮೆಥಡ್ ಅದ. ಏನ್ ಮಾಡ್ಬೋದ್ರಿ? ಬೈ ಆಡಿಂಗ್ ಇಂಪ್ಯೂರಿಟಿ. ಉಪ್ಪದು ಹಾಕುದ್ರಿಂದ. ಆಡಿಂಗ್ ಇಂಪ್ಯೂರಿಟಿ. ಉಪ್ಪದು ಹಾಕುದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತದ್ರಿ? ಎಲಿವೇಟ್ ಆಗ್ತದೆ. ಹೌದಾ?
ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟ್ ಆಗ್ಬಿಡ್ತದೆ, ಜಾಸ್ತಿ ಕೂಕ್ ಆಗ್ತದಪ್ಪಿ. ಈಗ ನೀವ್ ಹೇಳ್ರಿ ಬ್ಯಾಳಿ ಅದು ಕುದಿಸು ಮುಂದಾಗ ಏನಾಗ್ತದ್ರಿ? ಉಪ್ಪು ಹಾಕ್ತಾರೋ ಹಾಕಂಗಿಲ್ಲ? ಬ್ಯಾಳಿ ಕುದಿಸು ಮುಂದಾಗ ಉಪ್ಪು ಹಾಕ್ತಾರೋ ಇಲ್ಲ ಹೇಳ್ರಿ? ಹಾ, ಹಾಕಂಗಿಲ್ಲ. ಹಾಕಿದ್ರೆ ಜಲ್ದಿ ಕುಕ್ ಆಗುದಿಲ್ಲ. ಅರ್ಥ ಅಲಿತದ? ಯಾಕೆ ಆಗುದಿಲ್ರಿ? ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಎಫೆಕ್ಟಿಂಗ್ ದ ಬಾಯ್ಲಿಂಗ್ ಪಾಯಿಂಟ್. ಎಲ್ಲಾಗೂ ತಿಳಿತು? ಸೊ ಹಿಯರ್ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಸಾಲಿಡ್? ಅಲ್ಲ, ಯಾವ್ದು ಇದ್ರಲ್ಲಿ ಏನಪ್ಪಾ ಅಂದ್ರೆ ಸಾಲಿಡ್ ದ ಪ್ರಾಪರ್ಟಿ ಅಲ್ಲ. ಜಲ್ದಿ ಹೇಳ್ಬೇಕು. ಸಿಂಪಲ್ ಅದಪ್ಪಿ. ಹೈ ಕಂಪ್ರೆಸಿಬಿಲಿಟಿ ಈಸ್ ದ ಪ್ರಾಪರ್ಟಿ ಆಫ್ ಅ ವಾಟ್ ಅಪ್ಪಿ? ಗ್ಯಾಸ್. ಇಟ್ಸ್ ನಾಟ್ ಅ ಪ್ರಾಪರ್ಟಿ ಆಫ್ ಅ ಸಾಲಿಡ್. ವೆರಿ ಗುಡ್, ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಎಫೆಕ್ಟ್ ದ ಸ್ಟೇಟ್ ಆಫ್ ಅ ಮ್ಯಾಟರ್? ಈ ಕೆಳಗಿನವುಗಳು ಯಾವ್ದು ಸ್ಟೇಟ್ ಆಫ್ ಮ್ಯಾಟರ್ ಗೆ ಎಫೆಕ್ಟ್ ಮಾಡೋದಿಲ್ಲ? ಪ್ರೆಷರ್, ಟೆಂಪರೇಚರ್, ಇಂಟರ್ಮೊಲಿಕ್ಯುಲರ್ ಫೋರ್ಸ್, ಕಲರ್. ಆನ್ಸರ್ ಏನ್ರಿ? ಕಲರ್. ಸಿಂಪಲ್. ನೆಕ್ಸ್ಟ್, ಇವಾಪರೇಷನ್ ಇಸ್ ಫಾಸ್ಟರ್ ವೆನ್? ಇವಾಪರೇಷನ್ ಫಾಸ್ಟ್ ಯಾವಾಗ ಆಗ್ತದಪ್ಪಿ? ದಟ್ ಈಸ್ ರೈಟ್. ಹೌದಾ ಇಲ್ಲಪ್ಪಿ? 4 ಫ್ಯಾಕ್ಟರ್ ಅವ, ನೆನ್ಪಿಡ್ಬೇಕು. ಇವಾಪರೇಷನ್ ಏನಪ್ಪಾ ಅಂದ್ರ 4 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಅದ. ಫಸ್ಟ್, ಇವಾಪರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸರ್ಫೇಸ್ ಏರಿಯಾ. ಇವಾಪರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಈಗ ನಾ ಹೇಳಿದಲ್ಲಪ್ಪಿ, ನೀರದು ಬಿತ್ತು, ಕಾಲಿಲಿ ಏನ್ ಮಾಡ್ತೀರಪ್ಪಿ? ಅಗಲ್ ಮಾಡ್ಬಿಡ್ತೀರಿ, ಹೋಗಿ ಬಟ್ಟೆ ತಂದು ಒರೆಸ್ತೀರಣ್ಣ. ಅಷ್ಟ್ಯಾರು ಕಷ್ಟ ಪಡ್ಬೇಕ್ರಿ ಜೀವನದಲ್ಲಿ? ರಗಡ್ ಕಷ್ಟ. ಸರ್ಫೇಸ್ ಏರಿಯಾ ಜಾಸ್ತಿ ಮಾಡತ್ತೆ. ಚಾ ಕುಡಿ ಮುಂದ ಡೈರೆಕ್ಟ್ ಭಾಳ ಗರಂ ಇತ್ತಪ್ಪ, ಹೆಂಗ್ ಕುಡಿತೀರಿ? ಚಾ ಕಪ್ ಒಳಗ್ ಕುಡಿತೀರ, ಬಸ್ಸಿ ಒಳಗ್ ಕುಡಿತೀರಿ? ಬಸ್ಸಿ ಒಳಗ್. ಇನ್ನೂ ಗರಂ ಇತ್ತಪ್ಪ ಅಂದ್ರ ಪ್ಲೇಟ್ ತೊಂದ. ಸೊ ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ಏನಾಗ್ತದಪ್ಪಿ? ಇವಾಪರೇಷನ್. ಬಟ್ಟಿ ಒಣಗಿಸ್ಲಿಕ್ಕೆ ಹಾಕ್ತಿರಿ, ಬಟ್ಟಿ ಒಣಗಿಸ್ತಿರ್ಲಿ, ಸಂಡೇ ಅದ ಇವತ್ತು ಒಣಗಿಸ್ಬೇಕಾಗ್ತದೆ. ಸೊ ಒಣಗಿಸ್ಲಿಕ್ಕೆ ಹಾಕಿದಾಗ ಏನ್ ಮಾಡ್ತಾರೆ? ಹಂಗೆ ಹಿಂಗ್ ಮುದ್ದೆ ಮಾಡಿಬಿಡ್ತಾರೆ, ಆಗಲ್ಲ ಮಾಡ್ತಾರೆ. ಸರ್ಫೇಸ್ ಏರಿಯಾ. ಟೆಂಪರೇಚರ್, ಬ್ಯಾಸ್ಗಿ ಒಳಗೆ ಏನಾಗ್ತದ್ರಿ? ಜಲ್ದಿ ಇವಾಪರೇಷನ್ ಆಗ್ತದ. ದಟ್ ಇಸ್ ಸೆಕೆಂಡ್ ಫ್ಯಾಕ್ಟರ್. ಥರ್ಡ್ ಫ್ಯಾಕ್ಟರ್ ನೋಡ್ರಿ, ಇವಾಪರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್ ರೀ? ಇನ್ನೊಂದ್ ಹೇಳ್ರಿ, ವಿಂಡ್ ವೆಲಾಸಿಟಿ. ಫಸ್ಟ್ ನೀವು ವರ್ಷದಾಗ ಏನ್ ಮಾಡ್ತಾರಪ್ಪಿ? ಫ್ಯಾನ್ ಹಚ್ತಾರ. ಫ್ಯಾನ್ ಆಗಿ ಹಚ್ತಾರ್ರಿ? ಜಲ್ದಿ ಅರ್ಥ. ಚಾ ಗರಂ ಇದ್ದಾಗ ನೀವು ಉಪ್ಪು ತೂತ್ರಿ, ಯಾಕ್ರಿ? ವಿಂಡ್ ವೆಲಾಸಿಟಿ ಜಾಸ್ತಿ ಆದಾಗ ಇವಾಪರೇಷನ್ ಕೂಡ ಏನಾಗ್ಬೇಕ್ರಿ? ಜಾಸ್ತಿ ಆಗ್ಬೇಕು. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್ ಅಪ್ಪಿ? ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಅಂದ್ರೆ ಏನ್ರಿ? ವಾತಾವರಣದಲ್ಲಿರುವಂತ ತೇವಾಂಶ. ವೆರಿ ಗುಡ್ ಅಪ್ಪಿ. ಯಾವ ಡಿವೈಸ್ ಇಂದ ಹ್ಯೂಮಿಡಿಟಿನ ಮೆಜರ್ ಮಾಡ್ತೀವೋ? ಯಾವ ಡಿವೈಸ್ ಅನ್ನ ಬಳಸ್ತೀವಿ ಹ್ಯೂಮಿಡಿಟಿ ಮೆಜರ್ ಮಾಡ್ಲಿಕ್ಕೆ? ಹೇಳ್ಬೇಡ. ಹೈಗ್ರೋಮೀಟರ್. ಯಾವ್ದ್ರಿ? ಹೈಗ್ರೋಮೀಟರ್ ಅಂತ ಬರ್ತದೆ. ಎಲ್ಲಾಗೂ ಅರ್ಥ ಆಯ್ತು? ಸೊ ಹ್ಯೂಮಿಡಿಟಿ ಹ್ಯೂಮಿಡಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದ್ರೆ ಹ್ಯೂಮಿಡಿಟಿ ಹೆಚ್ಚಾದಾಗ ಇವಾಪರೇಷನ್ ಆಗ್ತದ ಬಿ ಕಡಿಮೆ ಆಗ್ತದೆ. ಮಳಿ ಗಿಡಿ ಬಂದಾಗ ಚಡ್ಡಿ ಒಣಗುದು ಕಡಿಮೆ ಆಗ್ತದೆ. ವೆರಿ ಗುಡ್. ಚಡ್ಡಿ ಲೇಟ್ ಆಗಿ ಒಣಗ್ತಾವ, ಬಹಳ ಚಡ್ಡಿ ಬೇಕಾಗ್ತಾವ. ಇದು ಲೈವ್ ಹೋಗ್ತದಲ್ಲ ಎಲ್ಲಿ? ನೆಕ್ಸ್ಟ್ ನೋಡ್ರಿ, ಯಾವ್ದು? ನೆಕ್ಸ್ಟ್ ನೋಡ್ರಿ, ಬಟನ್ ಹೇಳ್ಬೇಕ. ಕೆಮಿಕಲ್ ರಿಯಾಕ್ಷನ್ಸ್ ಅನ್ನು ನಾವು ರಿವರ್ಸಿಬಲ್ ಮತ್ತು ಇರಿವರ್ಸಿಬಲ್ ಅಂತ ಕರಿತೀವಿ. ಈ ಕೆಳಗಿನವುಗಳಲ್ಲಿ ಯಾವ್ದು ಬದಲಾವಣೆ ಏನದರಿ? ರಿವರ್ಸಿಬಲ್ ಅದ, ಮತ್ತೆ ವಾಪಸ್ ನೀವು ಬದಲಾವಣೆ ಮಾಡ್ಕೋಬಹುದು. ಫ್ರೀಸಿಂಗ್ ಆಫ್ ವಾಟರ್, ಕುಕಿಂಗ್ ಆಫ್ ಫುಡ್. ಒಂದ್ಸಲ ನೀವು ಫುಡ್ ಕುಕ್ ಮಾಡಿದಿ, ಚಪಾತಿ ಮಾಡಿದಿ, ವಾಪಸ್ ಅದು ಹಿಟ್ ಆಗ್ತದ? ಇಲ್ಲ. ಒಂದ್ಸಲ ಕಡಿಗೆ ಸುಟ್ಟಿಪಿ, ವಾಪಸ್ ಇದು ಬರ್ತದ? ಒಂದ್ಸಲ ಅದು ಸುಟ್ಟಿ ಹೊಗೆ ಆಯ್ತಪ್ಪ ಅಂದ್ರೆ ವಾಪಸ್ ಮತ್ ಜೋಡಣೆ ಆಗ್ತದೇನ್ರಿ? ಇಲ್ಲ. ಹೌದು. ವಾಪಸ್ ಮತ್ ನಮ್ 18 ರೂಪಾಯಿ ಕೊಡ್ರಿ ಅಂದ್ರೆ ಕೊಡ್ತಾರೇನು? ಕೊಡ್ತಾರೇನೋ? ಮತ್ತ ಇರ್ರಿವರ್ಸಿಬಲ್ ಚೇಂಜ್. ರಸ್ಟಿಂಗ್ ಆಫ್ ಐರನ್, ಜಂಗ್ ಹಿಡಿತಪ್ಪ ಅಂದ್ರೆ ವಾಪಸ್ ಅದು ರಿಪೇರಿ ಆಗ್ತದೇನ್ರಿ? These all are example of a what a irreversible change, and this is a physical change first of all, and reversible in nature. Next note. Okay, colligative property ನೆನ್ಪಿಡೋದು ಡೈರೆಕ್ಟ್ಲಿ ಹೇಳ್ಬಿಡ್ತೀನಿ ಈಗ. Colligative property referred to index. Okay, will not go deep into that concept. The particle in a solid R dash head. Particles in solid are randomly moving, wrong answer. Highly separated, wrong answer. Free to move, wrong answer. ಸರಿಯಾದ ಉತ್ತರ ಏನಿದೆ? Closely packed. ಹೌದಾ? Next order. Which factor does not affect the rate of evaporation? ಈಗ ನಾ ಫ್ಯಾಕ್ಟರ್ಸ್ ಏನಪ್ಪಿ? ಎಷ್ಟು ಫ್ಯಾಕ್ಟರ್ ಅವ? 4. ವೆರಿ ಗುಡ್. ಈ 4 ಫ್ಯಾಕ್ಟರ್ ಯಾವ? ಅದ್ರೊಳಗೆ ಯಾವ್ದು ಅಲ್ಲ ಅಂತ ಹೇಳ್ತಾರೆ? ಡಸ್ ನಾಟ್. ಏನದರ ಇದು? ಡಸ್ ನಾಟ್.
ಹೇಳಿ. ಡಿಕ್ರೀಸ್ ಇನ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಕಡಿಮೆ ಮಾಡಿದ್ರಪ್ಪ ಅಂದ್ರ ರೇಟ್ ಆಫ್ ಇವಾಪರೇಷನ್ ಎಫೆಕ್ಟ್ ಆಗ್ತದಿಲ್ರಿ? ಆಗ್ತದ ಇಲ್ಲ? ಸೊ ಅಂದ್ರೆ ಇದು ಆನ್ಸರ್ ಏನಾಗುದಿಲ್ರಿ, ಡಸ್ ನಾಟ್ ಕೇಳ್ತಾರ. ಇನ್ಕ್ರೀಸ್ ಇನ್ ಟೆಂಪರೇಚರ್ ಇಂದ ಎಫೆಕ್ಟ್ ಆಗ್ತದಿಲ್ರಿ, ಅಂದ್ರೆ ಇದು ಆನ್ಸರ್ ಆಗುದಿಲ್ರಿ ಸರ್. ಲೋ ಹ್ಯೂಮಿಡಿಟಿ ಇಂದ ಆಗ್ತದಿಲ್ರಿ ಸರ್, ಮತ್ತು ವಿಂಡಿ ಕಂಡೀಷನ್ಸ್ಗಳು ಏನು ಈಗ ನೋಡ್ರಿ. ಹ್ಯೂಮಿಡಿಟಿ ನೋಡ್ರಿ, ಹ್ಯೂಮಿಡಿಟಿ ಕಡಿಮೆ ಇತ್ತಪ್ಪ ಅಂದ್ರ ರೇಟ್ ಆಫ್ ಸರಿ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಡಸ್ ನಾಟ್ ಅಲ್ಲ, ಇನ್ಕ್ರೀಸ್. ಡಸ್ ನಾಟ್ ಇನ್ಕ್ರೀಸ್ ಅಂದ್ರೆ ಏನ್ ಮಾಡ್ಬೇಕ್ರಿ ಅದು? ಡಸ್ ನಾಟ್ ಇನ್ಕ್ರೀಸ್ ಅಂದ್ರೆ ಹಾ ಕಡಿಮೆ ಉಲ್ಟಾ ಮಾಡ್ಕೋಬೇಕಪ್ಪಿ. ಸೊ ಡಿಕ್ರೀಸ್ ಇನ್ ಸರ್ಫೇಸ್ ಏರಿಯಾ ಏನಾಗ್ತದ್ರಿ? ಡಸ್ ನಾಟ್ ಇನ್ಕ್ರೀಸ್. ಸೊ ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಅದೆಲ್ಲ ಡಸ್ ನಾಟ್ ಇನ್ಕ್ರೀಸ್ ಅಂದ್ರೆ ಏನಾಗಬೇಕ? ಇನ್ಕ್ರೀಸ್ ಇನ್ ಟೆಂಪರೇಚರ್ ಇನ್ಕ್ರೀಸಸ್, ಲೋ ಹ್ಯೂಮಿಡಿಟಿ ಇನ್ಕ್ರೀಸಸ್, ವಿಂಡಿ ಕಂಡೀಷನ್ ಇನ್ಕ್ರೀಸ್. ಹೌದಾ ಇಲ್ಲ? ಸೊ ಸ್ವಲ್ಪ ಸೊ ಯಾವಾಗ ಯಾವ ಡಸ್ ನಾಟ್ ಡು ನಾಟ್ ಬರ್ತದ ಸ್ವಲ್ಪ ಅಷ್ಟು ಕೊಟ್ಟು ನೋಡಿ, ಕನ್ಫ್ಯೂಷನ್ ಕ್ರಿಯೇಟ್. ನೆಕ್ಸ್ಟ್ ವಾಟರ್ a mixture, sir, a mixture of two solids can be separated by. Here. We have a sublimation, decantation, distillation ಮತ್ತು sedimentation. ಫಸ್ಟ್ ಆಫ್ ಆಲ್ ನಮ್ಗೆ ಗುರ್ತಿರ್ಲಿ ಯಾವ ಮೆಥಡ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ. ಮೊನ್ನೆ ಚಾಪ್ಟರ್ ಮುಗಿದ ಎಲ್ಲರಿಗೂ ಆನ್ಸರ್ ಹೇಳಕ್ ಬರ್ಬೇಕಿತ್ತು. ಮಿಕ್ಸ್ಚರ್ ಆಫ್ ಟೂ ಸಾಲಿಡ್ಸ್ ಅಂತ ಹೇಳ್ತಾರಪ್ಪಿ. ಏನ್ ಹೇಳ್ತಾರ್ರಿ? ಟೂ ಸಾಲಿಡ್ಸ್. ಫಸ್ಟ್ ಆಫ್ ಆಲ್ ಸೆಡಿಮೆಂಟೇಶನ್ ಅಂದ್ರೆ ಏನ್ರಿ? ಸೆಡಿಮೆಂಟೇಶನ್ ಅಂದ್ರೆ ಏನ್ರಿ? ಫಾರ್ ಎಕ್ಸಾಂಪಲ್ ಈಗ ನೀರ್ ತುಂಬ್ತಿರಪ್ಪಿ, ನೀವು ನಳ ಬಂದಿರ್ತೋ ನೀರ್ ತುಂಬ್ತೀರಿ. ನೀರ್ ತುಂಬಿದ್ಮೇಲೆ ಪಟ್ಟನೆ ಅವಂಗ ನೀರ್ ಕುಡ್ಬಿಡ್ತಾರನ? ಇಲ್ಲ. ಯಾಕೆ ಕುಡಂಗಿಲ್ರಿ? ಗಾಳಿ ಇರ್ತದ ಸ್ವಲ್ಪ ಸೆಟಲ್ ಆಗ್ಬೇಕು. ಅದಲ್ಲ ಎಲ್ಲಾ ಏನಾಗ್ಬೇಕ್ರಿ? ಅದು ಡಸ್ಟ್ ಸ್ವಲ್ಪ ಧೂಳ್ ಮಣ್ಣು ಇರ್ತದೆ, ಅದ್ ಕೆಳಗ್ ಸೆಟಲ್ ಆಗ್ಬೇಕು. ಅದೇನಂತ ಕರಿತೀವ್ರಿ ನಾವು? ಸೆಡಿಮೆಂಟೇಶನ್. ಕೆಳಗ್ ಹೋಗಿ ಕೂಡ್ಬೇಕ್ರಿ. ಅರ್ಥ ಆಗದಲ್ಲ? ಡಿಕ್ಯಾಂಟೇಶನ್ ಅಂದ್ರೆ ಏನ್ರಿ? ಡಿಕ್ಯಾಂಟೇಶನ್ ಅಪ್ಪ ಅಂದ್ರ ಸೆಡಿಮೆಂಟೇಶನ್ ಆದ್ಮೇಲೆ ಬರೀ ಮ್ಯಾಲಿಂದ ನೀರನ್ನ ಮಾತ್ರ ತೆಗಿತು. ಇದಕ್ ನಾವ್ ಏನಂತ ಕರಿತೀವಪ್ಪ? ಡಿಕ್ಯಾಂಟೇಶನ್ ಅಂತ ಕರಿತೀವಿ. ಏನ್ ಕರಿತೀವೋ? ಡಿಕ್ಯಾಂಟೇಶನ್. ಈಗ ಚಾ ಕುಡಿ ಮುಂದಾಗ ನಾವು ಪೂರ್ತಿ ಪೂರ ಎತ್ತೀವಿ ಹಿಂಗ್ ಚಾ ಸರ್ರತ್ತೆ ಸ್ವಲ್ಪ ಬಿಡ್ತೀವಲ್ಲ ಚಾ, ಕೆಳಗ್ ಚಾ ಪುಡಿ ಇರ್ತದಪ್ಪ, ಏನ್ ಪೂರ ಹಿಂಗ್ ಸಟ್ಟ ಹೊಡಿತೀವಿ ಇಲ್ಲ, ಸ್ವಲ್ಪ ಬಿಡ್ತೀವಿ. ಯಾಕ್ರಿ? ಯಾವ ಪಾರ್ಟಿಕಲ್ ಅವೆಲ್ಲ? ದೀಸ್ ಆರ್ ಪೀ ಪೌಡರ್. ವಿ ಡೋಂಟ್ ವಾಂಟ್ ಟು ಈಟ್ ದಟ್. ಅರ್ಥ ಅಲ್ಲಿದ? ಸೊ ಮ್ಯಾಲಿನ ಅಷ್ಟೇ ಕುಡಿದಕ್ಕೆ ಮ್ಯಾಗಿನ ಸಪರೇಟ್ ಮಾಡೋದಕ್ಕೆ ಏನ್ರಿ? ಡಿಕ್ಯಾಂಟೇಶನ್. ಸೊ ಎರಡರಲ್ಲೂ ಏನದರಿ? ಲಿಕ್ವಿಡ್ ಮತ್ತು ಲಿಕ್ವಿಡ್ ಸಾಲಿಡ್ ಇನ್ವಾಲ್ವ್ ಅದ. ಅವ್ರೇನ್ ಕೇಳತ್ತಾರ ನಮ್ಗ? ಟೂ ಸಾಲಿಡ್ಸ್ ಅಂದಾರ. ಸೊ ಎರಡು ಆನ್ಸರ್ ಆಗುದಿಲ್ಲ. ಹೌದಾ ಇಲ್ಲ? ಉಳಿತ್ರಿ ಸಬ್ಲಿಮೇಶನ್, ಡಿಸ್ಟಿಲೇಷನ್. ಡಿಸ್ಟಿಲೇಷನ್ ಇಸ್ ಅ ಪ್ರೊಸೆಸ್ ಆಫ್ ಸಪರೇಷನ್ ಆಫ್ ವಾಟ್ ಹೇಳ್ರಿ? ವೆರಿ ಗುಡ್. ಟೂ ಲಿಕ್ವಿಡ್ಸ್, ಲಿಕ್ವಿಡ್ ಅದನ್ನ ಎಂತ ಲಿಕ್ವಿಡ್ಸ್ ರೀ? ಮಿಸ್ಸಿಬಲ್ ಲಿಕ್ವಿಡ್ಸ್ ಅನ್ನ ಸಪರೇಟ್ ಮಾಡ್ಲಿಕ್ಕೆ ಡಿಸ್ಟಿಲೇಷನ್ ಅನ್ನ ಬಳಸ್ತೀವಿ. ಅದೇ ಲಿಕ್ವಿಡ್ಸ್ ನೋಡು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದ್ರ ಬರೀ ಡಿಸ್ಟಿಲೇಷನ್ ಬಳಸೋದಿಲ್ಲ. ಯಾವ ಡಿಸ್ಟಿಲೇಷನ್ ಬಳಸ್ತೀವಿ? ಯಾವ್ದ? ಫ್ರಾಕ್ಷನಲ್ ಡಿಸ್ಟಿಲೇಷನ್. ಯಾವ ಡಿಸ್ಟಿಲೇಷನ್ ರೀ? ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅನ್ನ ಬಳಸ್ತೀವಿ. ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಇವು ಮೂರು ತಪ್ಪ ಆನ್ಸರ್ ಅಂದ್ರೆ ಕರೀತಾ ಇದ್ರಿ ಸಬ್ಲಿಮೇಷನ್. ಆಗ ಮಾಡಿದ್ರಲ್ಲ NH4Cl ಪ್ಲಸ್ ಸಾಲ್ಟ್ ಎರಡು ಏನವರಿ? ಸಾಲಿಡ್ ಅವ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪ್ಯೂರ್ ಸಬ್ಸ್ಟೆನ್ಸ್? ಎರಡು ಪಾಠ ಹೇಳ್ಬೇಕು. ನಾಟ್ ಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಏನೇನು ಬರ್ತಾವ ಹೇಳ್ರಿ? ನಾನು ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಯಾವ ಕ್ಯಾಟಗರಿ ವಸ್ತುಗಳು ಬರ್ತಾವ? ಎಲಿಮೆಂಟ್ಸ್ ಮತ್ತು ಕಂಪೌಂಡ್ಸ್. ಹೌದಲ್ಲ? ಏರ್, ವಾಟರ್ ಇಸ್ ದ ಕಂಪೌಂಡ್, ಇದು ಆಗುದಿಲ್ಲ. ಐರನ್ ಇಸ್ ಅನ್ ಎಲಿಮೆಂಟ್, ಇದು ಆಗುದಿಲ್ಲ. ಆಕ್ಸಿಜನ್ ಇಸ್ ಅನ್ ಎಲಿಮೆಂಟ್. ದೀಸ್ ತ್ರೀ ಆರ್ ಪ್ಯೂರ್ ಸಬ್ಸ್ಟೆನ್ಸ್. ವಿಚ್ ಒನ್ ಇಸ್ ನಾಟ್? ಏರ್. In which process does the solid change directly into gas? ಪಟ್ಟಣ ಹೇಳ್ಬೇಕು. ಯಾವ್ದು? ಸಬ್ಲಿಮೇಷನ್. ಸಿಂಪಲ್ ಅದ ಆನ್ಸರ್. ಹೌದಾ? ವಿಚ್ ಒನ್ ಈಸ್ ನಾಟ್ ಅ ಕ್ಯಾರೆಕ್ಟರ್ ಆಫ್ ಅ ಗ್ಯಾಸ್? ಈ ಕೆಳಗಿನವುಗಳಲ್ಲಿ ಯಾವ್ದು ಗ್ಯಾಸ್ ಪ್ರಾಪರ್ಟಿ ಅಲ್ಲ? ಫಿಕ್ಸ್ಡ್ ಶೇಪ್ ಹೊಂದಿರ್ತದೇನ್ರಿ? ಇಲ್ಲ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಅ ಮ್ಯಾಟರ್? ಹಾ, ಇದು ಕೇರ್ಫುಲ್ ಇರ್ಬೇಕಾ? ಸೊ ನಾಟ್ ಅನ್ ಎಕ್ಸಾಂಪಲ್ ಅಂತಾರಪ್ಪ ಇವರು. ಸೊ ನಾಟ್ ಅನ್ ಎಕ್ಸಾಂಪಲ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅನ್ ಎಕ್ಸಾಂಪಲ್? ಹೇಳ್ರಿ. ಐಸ್ ಈಸ್ ಅ ಮ್ಯಾಟರ್ ಆರ್ ನಾಟ್ ಅಪಿ? ಹೌದಿಲ್ಲ? ಮ್ಯಾಟರ್ ಅದ ರೀ ಸರ್. ಸ್ಮೋಕ್ ಮ್ಯಾಟರ್ ಅದ ಇಲ್ರಿ? ಹೌದ್ರಿ ಸರ್. ಕಾಣ್ತಾನ ನಮ್ಗೆ ಬಿಡ್ತೀವಿ. ಹೌದಿಲ್ಲ?
ಏರ್ ಈಸ್ ಅ ಮ್ಯಾಟರ್. ಸೌಂಡ್ ಏನದ ಬಿ ಇದು? ಸೌಂಡ್ ಏನದರಿ ಇದು? ಎನರ್ಜಿ. ಸೌಂಡ್ ಏನದರಿ? ಎನರ್ಜಿ ಅದ. ಮ್ಯಾಟರ್ ಅದು ಆಗುತ್ತಿಲ್ಲ. ಯಾಕೋ ನಿದ್ದೆ ಬರತ್ತದ? ನಾಷ್ಟ ಜೋರ ಇದೆ ಕ್ಲಾಸಿಂದ. ಇದು ಕ್ಲಾಸ್ ಇನ್ನೊಂದು ಕ್ಲಾಸ್ ಅದ. ಇದೊಂದು ಕ್ಲಾಸ್ ಎರಡು ಕ್ಲಾಸ್ ತಗೊಂಡ್ ಮುಗಿಸು. ಈ ಒಂದ್ ಕೆಲಸ ನೋಡಪ್ಪ, ಟೆಕ್ನಿಕಲ್ದವ್ರಿಗೆ 1 ತಾಸು ಜಾಸ್ತಿ ಮಾಡ್ಬೇಕು ಆಯ್ತಾ. ನಾ 1 ತಾಸು ಕ್ಲಾಸ್ ತೋತೀನಿ, 1 ತಾಸು ಜಾಸ್ತಿ ಮಾಡ್ಬೇಕು. ನಾ ಹೇಳ್ತಿಲ್ಲ ಸರಿ. 7 ಗಂಟೆ ತನ ಇಷ್ಟ ಸುಮ್ಮನೆ ಮಕ್ಕಳ. ವಿಲ್ ಫಿನಿಶ್ ಇಟ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ, ಈಗ ನಾವು ಬಯಾಲಜಿ ಹೇಳತ್ತೀವಲ್ಲ, ಇದು ಪಾರ್ಟ್ ಉಳಿದದು. ಸೊ ಲೆಟ್ ಅಸ್ ಫಿನಿಶ್ ದಿಸ್. ಅರ್ಥ ಹೇಳಿದ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕೆಮಿಕಲ್ ಚೇಂಜ್. ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೆನಪಿರ್ಲಿ ಬಾಯ್ಸ್, ಚೇಂಜಸ್ ಅಲ್ಲಿ 2 ಟೈಪ್ಸ್ ಮಾಡ್ತೀವಿ. ಒಂದು ಫಿಸಿಕಲ್ ಚೇಂಜ್, ಇನ್ನೊಂದು ಕೆಮಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಅಂದ್ರೆ ಏನ್ರಿ? ಯಾವ ಚೇಂಜ್ ಅಲ್ಲಿ ಹೊಸ ವಸ್ತು ರೆಡಿ ಆಗಿಲ್ಲ, ಕಾಂಪೋಸಿಷನ್ ಅದೇ ಇರ್ತದೆ. ಅದು ಯಾವ್ದ್ರಿ? ಅದು ಯಾವ ಚೇಂಜ್ ರೀ? ಅದು ಫಿಸಿಕಲ್ ಚೇಂಜ್. ಯಾವ ಚೇಂಜ್ ಅಲ್ಲಿ ಹೊಸ ವಸ್ತು ರೆಡಿ ಆಗಿದೆ ಅದು ಯಾವ್ದಾಗ್ತದ್ರಿ? ಕೆಮಿಕಲ್ ಚೇಂಜ್ ಆಗ್ತದೆ. ಅರ್ಥ ಆಲಿತ ನಿಮ್ಗ? ಸೊ ಫಿಸಿಕಲ್ ಚೇಂಜ್ ಬೇರೆ, ಕೆಮಿಕಲ್ ಚೇಂಜ್ ಬೇರೆ. ಹೊಸ ವಸ್ತು ರೆಡಿ ಆದ್ರೆ ಕೆಮಿಕಲ್ ಚೇಂಜ್. ಫಾರ್ ಎಕ್ಸಾಂಪಲ್ ನಾವು ಊಟ ಮಾಡ್ತೀವಿ, ಡೈಜೆಸ್ಟ್ ಆಗಿ ಒಡೆದ ಗ್ಲೂಕೋಸ್ ಆಗ್ತದೆ. ಫ್ಯಾಟಿ ಆಸಿಡ್, ಫ್ಯಾಟ್ ಇದ್ದು ಫ್ಯಾಟಿ ಆಸಿಡ್ ಆಗ್ತದೆ. ಪ್ರೋಟೀನ್ ಇದ್ದ ಅಮೀನೋ ಆಸಿಡ್. ಹೊಸ ವಸ್ತು ರೆಡಿ ಐತಿಲ್ಲ, ಹೌದಾ? ಪೇಪರ್ ಸೂಟ್ ಟ್ರಿಪ್ ನೀವು ಏನ್ ಮಾಡಿದ್ರಿ? ಪೇಪರ್ ಸೂಟ್ ರೀ. ಇದು ಕೆಮಿಕಲ್ ಚೇಂಜ್, ಫಿಸಿಕಲ್ ಚೇಂಜ್? ಫಿಸಿಕಲ್ ಚೇಂಜ್ ಅಲ್ಲ, ಕೆಮಿಕಲ್ ಚೇಂಜ್ ಅದ. ಹೊಸ ವಸ್ತು ರೆಡಿ, ಕಾರ್ಬನ್ ರೆಡಿ ಆಯ್ತಲ್ಲಿ, ಕಬ್ಬಿಣ ಜಂಗ್ ಹಿಡಿದತ್ತದ, ಹೊಸ ವಸ್ತು ರೆಡಿ ಇರ್ತದ. ಐರನ್ ಇದ್ದ ಐರನ್ ಆಕ್ಸೈಡ್ ಐತಿ, ಹೌದಾ ಇಲ್ಲ? ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್, ದಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕೆಮಿಕಲ್ ಚೇಂಜ್. ಈಗ ಹೇಳ್ತಾರ ನೋಡ್ರಿ, ನಾಟ್ ಫಿಸಿಕಲ್, ನಾಟ್ ಕೆಮಿಕಲ್ ಚೇಂಜ್. ದಿಸ್ ಡೈಜೆಷನ್ ಏನದ ರೀ? ಒಂದು ಕೆಮಿಕಲ್ ಚೇಂಜ್ ಅದ. ರಸ್ಟಿಂಗ್ ಆಫ್ ಐರನ್, ಕೆಮಿಕಲ್ ಚೇಂಜ್. ಕಂಬಷನ್, ಯಾವುದೇ ಒಂದು ವಸ್ತು ಸುಡ್ಲಿಕ್ಕತ್ತದಪ್ಪ ಅಂದ್ರ ಅದ ಏನ್ರಿ? ಸಿಸಿ ಅಂದ್ರ ಕೆಮಿಕಲ್ ಚೇಂಜ್. ಯಾವ್ದಾಗ್ಲಿಲ್ರಿ? ಡಿಸಾಲ್ವಿಂಗ್ ಆಫ್ ವಾಟರ್ ಈಸ್ ಅ ನಾಟ್ ಕೆಮಿಕಲ್ ಚೇಂಜ್. ಯಾಕ್ರಿ? ಡಿಸಾಲ್ವ್ ಮಾಡಿದಾಗ ಉಪ್ಪಿನ ಅಂಶ ತನ್ನ ಹೊಸ ಕೆಮಿಕಲ್ ರೆಡಿ ಆಗುದಿಲ್ಲ. ನೀರ್ ಇದ್ದಿದ್ದ ಐಸ್ ಆಯ್ತಪ್ಪ ಅಂದ್ರ ಅದು ಕೂಡ H2O ಹೊಂದಿರ್ತದೆ, ಹೌದಿಲ್ಲ? So we have this one. When matter changes state from gas to liquid, it is head button. Matter ಏನ್ರಿ? ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆದ್ರೆ ಅದಕ್ಕೆ ಏನ್ ಕರಿತೀವೋ? ಸಿಂಪಲ್ ಕಂಡೆನ್ಸೇಷನ್. Which of the following is not a property of a plasma? ಯಾವ್ದ್ರಿ? ಅರೆ ಗ್ಯಾಸಿಗೆ ಏನಪ್ಪಾ ಅಂದ್ರೆ ಶೇಪ್ ಇರುದಿಲ್ಲ. ಇನ್ ಪ್ಲಾಸ್ಮಾಗೆ ಏನ್ ಇರ್ತದಪ್ಪಿ? ಫಿಕ್ಸ್ಡ್ ಶೇಪ್. Which of the following affects the melting point of a substance? ಯಾರು ಎಫೆಕ್ಟ್ ಮಾಡ್ತಾರ್ರಿ? ಸೈಜ್ ಮೇಲೆ ಡಿಪೆಂಡ್ ಆಗ್ತದೇನ್ರಿ ಮೆಲ್ಟಿಂಗ್ ಪಾಯಿಂಟ್? ಹೌದಾ ಇಲ್ರಿ ಸರ್. ಶೇಪ್ ಮೇಲೆ ಡಿಪೆಂಡ್ ಆಗ್ತದೇನ್ರಿ ಸರ್? ಕಲರ್ ಮೇಲೆ ಡಿಪೆಂಡ್ ಆಗ್ತೇನ್ರಿ? ಅಂದ್ರೆ ಉಳಿತಾವ್ರಿ IMFA, ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ನೀವ್ ಹೇಳ್ರಿ, ಈಗ ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇತ್ತಪ್ಪ ಅಂದ್ರ ಮೆಲ್ಟಿಂಗ್ ಪಾಯಿಂಟ್ ಏನಿರ್ತದ್ರಿ? ಕಡಿಮೆ. ನೆಕ್ಸ್ಟ್, what happens to the kinetic energy during melting? ಹೇಗಾದರೂ ಸೈನ್ಯಕ್ಕೆ ಸೇರಬೇಕು ಎಂದು ಕನಸು ಕಾಣುತ್ತೀರಾ? ಆ ಕನಸು ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಅವಕಾಶವನ್ನು ವಿಶ್ವಾಸ್ ಕರಿಯರ್ ಅಕಾಡೆಮಿ ನಿಮಗೆ ನೀಡುತ್ತಿದೆ. ಅನುಭವಿ ಶಿಕ್ಷಕರು ಮತ್ತು ಮಾರ್ಗದರ್ಶಕರೊಂದಿಗೆ ಕಠಿಣ ಪ್ರವೇಶ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ಉತ್ತೀರ್ಣರಾಗಿ ವಿಜಯಪುರದ ಬೂರ್ನಾಪುರ ರಸ್ತೆಯಲ್ಲಿ ಇರುವ ವಿಶ್ವಾಸ್ ಕರಿಯರ್ ಅಕಾಡೆಮಿಯಲ್ಲಿ ಹೊಸ ಬ್ಯಾಚ್ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ಹಿಂದೆ ಕರೆ ಮಾಡಿ, ರಾಷ್ಟ್ರ ರಕ್ಷಕರಾಗುವ ನಿಮ್ಮ ಕನಸನ್ನು ನನಸು ಮಾಡಿ. ನಿಮ್ಮ ಮಿಷನ್ ಎಲ್ಲಿಂದ ಆರಂಭ.